ಕಾಂಗ್ರೆಸ್ ಬೆಂಬಲಿತ ಉದ್ಯಮಿಗಳಿಗೆ ಐಟಿ ಶಾಕ್. 6 ಜನ ಉದ್ಯಮಿಗಳ ಮೇಲೆ ಐಟಿ ರೈಡ್ ಆಗಿರತಕ್ಕಂಥದ್ದು, ಅವರ ಮನೆ ಮೇಲೆ ಐಟಿ ರೈಡ್ ಆಗಿರತಕ್ಕಂಥದ್ದು. ಶಿರಸಿಯಲ್ಲಿ 6 ಮಂದಿ ಉದ್ಯಮಿಗಳ ಮನೆಯ ಮೇಲೆ ಐಟಿ ರೈಡ್ ಆಗಿದೆ. ಕಾಂಗ್ರೆಸ್ ಮುಖಂಡ ಉದ್ಯಮಿ ದೀಪಕ್ ದೊಡ್ಡೂರು, ಶಿವರಾಮ ಹೆಗಡೆ, ಅನಿಲ್ ಮುಷ್ಟಗಿ ಸೇರಿ 6 ಕಡೆ ದಾಳಿ ಆಗಿದೆ. ಅವರ ಮನೆ ಕಚೇರಿಗಳ ಮೇಲೆ ಐಟಿ ಟೀಮ್ ದಾಳಿ ನಡೆಸಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಶೇಷಗಿರಿ ಮುಂಡಳ್ಳಿ ಕನೆಕ್ಟ್ ಆಗಿದ್ದಾರೆ. ಶೇಷಗಿರಿ, 6 ಜನ ಉದ್ಯಮಿಗಳ ನಿವಾಸದ ಮೇಲೆ, ಕಚೇರಿ ಮೇಲೆ ಐಟಿ ರೇಡ್ ಆಗಿದೆ ಅಂತ ಏನೆಲ್ಲ ಅಪ್ಡೇಟ್ ಇದೆ ಶೇಷಗಿರಿ? ಹೌದು ಶ್ರೀಲಕ್ಷ್ಮಿ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಇವತ್ತು ಬೆಳಗ್ಗೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇನ್ನು ಕಾಂಗ್ರೆಸ್ ಬೆಂಬಲಿತ ಅಂದ್ರೆ ಕಾಂಗ್ರೆಸ್ ಮುಖಂಡರು ಅಂತಾನೆ ಹೇಳಬೇಕು, ದೀಪಕ್ ದೊಡ್ಡೂರು ಮತ್ತು ಅವರಿಗೆ ಪಾರ್ಟ್ನರ್ ಆಗಿರುವಂತಹ ಶಿವರಾಮ ಹೆಗಡೆ ಆಗಿರ್ಬೋದು, ಅನಿಲ್ ಮುಷ್ಟಗಿ, ರವೀಶ್ ಹೆಗಡೆ, ಹೀಗೆ ಒಟ್ಟು 6 ಜನರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಚುನಾವಣೆ ಸಂದರ್ಭದಲ್ಲಿ ಈ ಒಂದು ದಾಳಿ ನಡೆಸಿರುವುದು ತೀವ್ರ ಒಂದು ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಐಟಿ ಅಧಿಕಾರಿಗಳು ಶಿರಸಿ ನಗರದಲ್ಲಿ ದಾಳಿ ನಡೆಸಿದ್ರು. ಅದರ ಬೆನ್ನಲ್ಲೇ ಈಗ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಈ ಒಂದು ದಾಳಿ ನಡೆಸಿರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಒಟ್ಟಲ್ಲಿ ಆದಾಯ ಇಲಾಖೆ ಅಧಿಕಾರಿಗಳು ಈಗ ದಾಳಿ ನಡೆಸಿದ ಸಂದರ್ಭದಲ್ಲಿ ಮನೆ ಮತ್ತು ಕಚೇರಿಗಳ ಒಂದು ಪರಿಶೀಲನೆ ನಡೆಸಿದ್ದಾರೆ, ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕಾರಿಗಳಿಗೆ ಯಾವ ಮಾಹಿತಿ ಸಿಗುತ್ತಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಈ ಒಂದು 6 ಜನರ ಮೇಲೆ ಈ ಒಂದು ದಾಳಿ ನಡೆಸಿರುವುದು ಶಿರಸಿ ನಾಗರಿಕರ ಒಂದು ಚರ್ಚೆ ಹುಟ್ಟು ಹಾಕುವಂತೆ ಮಾಡಿದೆ ಅಂತ ಹೇಳ್ಬೋದು. ರೈಟ್, ಥ್ಯಾಂಕ್ ಯು ಶೇಷಗಿರಿ ಡೀಟೇಲ್ಸ್ಗಾಗಿ. ಕಾಂಗ್ರೆಸ್ ಬೆಂಬಲಿತ ಉದ್ಯಮಿಗಳಿಗೆ ಐಟಿ ಶಾಕ್. 6 ಜನ ಉದ್ಯಮಿಗಳ ಮೇಲೆ ಐಟಿ ರೈಡ್ ಆಗಿರತಕ್ಕಂಥದ್ದು, ಅವರ ಮನೆ ಮೇಲೆ ಐಟಿ ರೈಡ್ ಆಗಿರತಕ್ಕಂಥದ್ದು. ಶಿರಸಿಯಲ್ಲಿ 6 ಮಂದಿ ಉದ್ಯಮಿಗಳ ಮನೆಯ ಮೇಲೆ ಐಟಿ ರೈಡ್ ಆಗಿದೆ. ಕಾಂಗ್ರೆಸ್ ಮುಖಂಡ ಉದ್ಯಮಿ ದೀಪಕ್ ದೊಡ್ಡೂರು, ಶಿವರಾಮ ಹೆಗಡೆ, ಅನಿಲ್ ಮುಷ್ಟಗಿ ಸೇರಿ 6 ಕಡೆ ದಾಳಿ ಆಗಿದೆ. ಅವರ ಮನೆ ಕಚೇರಿಗಳ ಮೇಲೆ ಐಟಿ ಟೀಮ್ ದಾಳಿ ನಡೆಸಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಶೇಷಗಿರಿ ಮುಂಡಳ್ಳಿ ಕನೆಕ್ಟ್ ಆಗಿದ್ದಾರೆ. ಶೇಷಗಿರಿ, 6 ಜನ ಉದ್ಯಮಿಗಳ ನಿವಾಸದ ಮೇಲೆ, ಕಚೇರಿ ಮೇಲೆ ಐಟಿ ರೇಡ್ ಆಗಿದೆ ಅಂತ ಏನೆಲ್ಲ ಅಪ್ಡೇಟ್ ಇದೆ ಶೇಷಗಿರಿ? ಹೌದು ಶ್ರೀಲಕ್ಷ್ಮಿ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಇವತ್ತು ಬೆಳಗ್ಗೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇನ್ನು ಕಾಂಗ್ರೆಸ್ ಬೆಂಬಲಿತ ಅಂದ್ರೆ ಕಾಂಗ್ರೆಸ್ ಮುಖಂಡರು ಅಂತಾನೆ ಹೇಳಬೇಕು, ದೀಪಕ್ ದೊಡ್ಡೂರು ಮತ್ತು ಅವರಿಗೆ ಪಾರ್ಟ್ನರ್ ಆಗಿರುವಂತಹ ಶಿವರಾಮ ಹೆಗಡೆ ಆಗಿರ್ಬೋದು, ಅನಿಲ್ ಮುಷ್ಟಗಿ, ರವೀಶ್ ಹೆಗಡೆ, ಹೀಗೆ ಒಟ್ಟು 6 ಜನರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಚುನಾವಣೆ ಸಂದರ್ಭದಲ್ಲಿ ಈ ಒಂದು ದಾಳಿ ನಡೆಸಿರುವುದು ತೀವ್ರ ಒಂದು ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಐಟಿ ಅಧಿಕಾರಿಗಳು ಶಿರಸಿ ನಗರದಲ್ಲಿ ದಾಳಿ ನಡೆಸಿದ್ರು. ಅದರ ಬೆನ್ನಲ್ಲೇ ಈಗ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಈ ಒಂದು ದಾಳಿ ನಡೆಸಿರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಒಟ್ಟಲ್ಲಿ ಆದಾಯ ಇಲಾಖೆ ಅಧಿಕಾರಿಗಳು ಈಗ ದಾಳಿ ನಡೆಸಿದ ಸಂದರ್ಭದಲ್ಲಿ ಮನೆ ಮತ್ತು ಕಚೇರಿಗಳ ಒಂದು ಪರಿಶೀಲನೆ ನಡೆಸಿದ್ದಾರೆ, ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕಾರಿಗಳಿಗೆ ಯಾವ ಮಾಹಿತಿ ಸಿಗುತ್ತಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಈ ಒಂದು 6 ಜನರ ಮೇಲೆ ಈ ಒಂದು ದಾಳಿ ನಡೆಸಿರುವುದು ಶಿರಸಿ ನಾಗರಿಕರ ಒಂದು ಚರ್ಚೆ ಹುಟ್ಟು ಹಾಕುವಂತೆ ಮಾಡಿದೆ ಅಂತ ಹೇಳ್ಬೋದು. ರೈಟ್, ಥ್ಯಾಂಕ್ ಯು ಶೇಷಗಿರಿ ಡೀಟೇಲ್ಸ್ಗಾಗಿ.